ಬೆಂಗಳೂರಲ್ಲಿ ಐಎಎಫ್ ಅಧಿಕಾರಿ ಮೇಲೆ ಹಲ್ಲೆ ಆಗಿದೆ. ಪತ್ನಿ ಜೊತೆಗೆ ತೆರಳುತ್ತಾ ಇದ್ದಾಗ ಅಡ್ಡ ಹಾಕಿ ಹಲ್ಲೆ ಮಾಡಿದ್ದಾರೆ. ಕಾರಣ ಕನ್ನಡ ಮಾತಾಡಿಲ್ಲ ಅಂತ ಹಲ್ಲೆ ಮಾಡಿರೋ ಆರೋಪ. ಬೆಂಗಳೂರಲ್ಲಿ ಐಎಎಫ್ ಅಧಿಕಾರಿ ಮೇಲೆ ಹಲ್ಲೆ. ಪತ್ನಿ ಜೊತೆಗೆ ಹೋಗುವಾಗ ಅಡ್ಡ ಹಾಕಿ ಹಲ್ಲೆ ಮಾಡಿದ್ದಾರೆ. ಕನ್ನಡ ಮಾತಾಡಿಲ್ಲ ಅಂತ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ತಾನೇ ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧಿಕಾರಿ. ರಕ್ತ ಸಿಕ್ತ ಮುಖದೊಂದಿಗೆ ಅಧಿಕಾರಿ ವಿಡಿಯೋ ಮಾಡಿದ್ದಾರೆ. ಅಂದರೆ ಹಲ್ಲೆಯ ನಂತರದಲ್ಲೇನೆ ಆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಆ ವಿಡಿಯೋ ಬೈಕ್ ಸವಾರರು ತಡೆದು ದಾಳಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಆ ಐಎಎಫ್ ಅಧಿಕಾರಿ. ಇದೊಂದು ರೋಡ್ ರೇಜ್ ಘಟನೆ ಇರಬಹುದು. ರೋಡ್ ರೇಜ್ ಘಟನೆ ಅಂತ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಈ ಸಂಬಂಧಪಟ್ಟಂಗೆ ತನಿಖೆಯನ್ನ ಬೆಂಗಳೂರು ಪೊಲೀಸ್ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಆ ವಿಡಿಯೋ ಆಧರಿಸಿ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ. Hello everyone, I am Wing Commander Shiladitya Bose and this is my wife Squadron Leader Madhumita. We stay in DRDO, CV Raman Nagar, Phase 1. Today morning my wife was driving me to the airport and suddenly one bike came from behind, stopped in between, stopped our way. I will show you the video of my dashcam also. He came out, started abusing me in Kannada and then seeing that my car has a DRDO sticker, he says that you be DRDO people and says many things in Kannada and finally. Hello everyone, I am Wing Commander Shiladitya Bose and this is my wife Squadron Leader Madhumita. ಬೆಂಗಳೂರಲ್ಲಿ ಐಎಎಫ್ ಅಧಿಕಾರಿ ಮೇಲೆ ಹಲ್ಲೆ ಆಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಹಲ್ಲೆ ಆಗಿರುವಂಥದ್ದು ಓಕೆ, ಬಟ್ ಅವರು ಹೇಳ್ತಾ ಇರುವಂಥದ್ದು ಕನ್ನಡ ಮಾತಾಡಿಲ್ಲ ಅಂತ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ. ಬಟ್ ಇದರ ಸತ್ಯತೆ ಏನು ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ವಿಡಿಯೋ ಆಧರಿಸಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸದ್ಯಕ್ಕೆ ಆರಂಭಿಕ ಹಂತದಲ್ಲಿ ಇದೊಂದು ರೋಡ್ ರೇಜ್ ಪ್ರಕರಣ ಅನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ನಿಜವಾಗ್ಲೂ ಕೂಡ ಕನ್ನಡ ಮಾತಾಡಿಲ್ಲ ಅನ್ನುವಂಥದ್ದನ್ನ ಅದೇ ಕಾರಣಕ್ಕಾಗಿಯೇ ಹಲ್ಲೆ ಮಾಡಿದ್ರೆ. ಇನ್ ಕೇಸ್ ಇವರು ಕಾರ್ನಲ್ಲಿ ಹೋಗ್ತಾ ಇದ್ದಾಗ ಏಕಾಏಕಿ ಬಂದಂತಹ ಬೈಕ್ನಲ್ಲಿ ಬಂದಂತಹ ಇವರು ಕನ್ನಡ ಬರೋದಿಲ್ಲ ಅನ್ನೋದು ಅವ್ರಿಗಾದ್ರೂ ಹೇಗೆ ಗೊತ್ತಾಗುತ್ತೆ? ಇದೇ ಕಾರಣಕ್ಕೆ ಹಲ್ಲೆ ಆಯ್ತಾ? ಈ ಬಗ್ಗೆ ತನಿಖೆ ಆಗ್ತದೆ. Good morning, and I'm right now in the airport. You must be knowing what has happened in the morning, so I'll just narrate the entire incident so that everything is clear. So in the morning, I had a flight to catch. I'm going to Calcutta today for admitting my father to hospital. He has some surgery to be done. So my wife Madhumita was driving me at around morning 6:30 to drop me to the bus stop. And near Gopalan Grand Mall, just near CV Raman. Good morning, and I'm right now in the airport. You must be knowing what has happened in the morning.